ನಮಸ್ಕಾರ. ಕಾಡು ತೋಳಗಳು ಮಾನವರು ಸಾಕುವ ನಾಯಿಗಳಾಗಿದ್ದು ಹೇಗೆ? ಮಾನವ ಇತಿಹಾಸದಲ್ಲಿ ಅತ್ಯಂತ ಹಳೆಯ ಗೆಳೆಯ ಯಾರು ಅಂತ ಕೇಳಿದ್ರೆ ಬಹುತೇಕರು ನಾಯಿ ಅಂತ ಉತ್ತರಿಸ್ತಾರೆ. ಸಾವಿರಾರು ವರ್ಷಗಳಿಂದ ಮನುಷ್ಯರ ಜೊತೆಗೆ ಬದುಕ್ತಾ ಇರುವ ನಾಯಿಗಳು ಇಂದು ಮನೆಗಳ ಸದಸ್ಯರಂತೆ ಆಗಿದ್ದಾವೆ. ಮುದ್ದು ಸಾಕು ಪ್ರಾಣಿಗಳಾಗಿ, ನಂಬಿಕೆ ಕಾವಲುಗಾರರಾಗಿ ಬದಲಾಗಿದ್ದಾವೆ. ಸಾಕಿದ ನಾಯಿ ಜೊತೆಗಿದ್ದರೆ ಶಸ್ತ್ರಸಜ್ಜಿತನಾದಂಥ ಕಾವಲು ಬಂಟ ಜೊತೆಗಿದ್ದಂತೆ ಅನ್ನುವ ಭಾವನೆ ಕೂಡ ಇದೆ. ಆದರೆ ಮಾನವ ಇಂದು ಸಾಕುತ್ತಿರುವ ಎಲ್ಲ ನಾಯಿಗಳು ಒಂದು ಕಾಲದಲ್ಲಿ ಕಾಡಿನಲ್ಲಿ ಸಂಚರಿಸ್ತಾ ಇದ್ದಂಥ ತೋಳಗಳಾಗಿದ್ದವು. ಹಾಗಾದರೆ ಮನುಷ್ಯರು ತೋಳಗಳನ್ನ ಹಿಡಿದು ಸಾಕು ಪ್ರಾಣಿಗಳನ್ನಾಗಿ ಮಾಡಿದರೆ ಅಥವಾ ತೋಳಗಳೇ ತಮ್ಮನ್ನು ತಾವು ಮನುಷ್ಯರಿಗೆ ಒಗ್ಗಿಸಿಕೊಂಡಿವೆ? ಇತ್ತೀಚಿನ ಸಂಶೋಧನೆಗಳು ಈ ಪ್ರಶ್ನೆಗೆ ಹೊಸ ಸೋಜಿಗದ ಉತ್ತರಗಳನ್ನ ನೀಡಿದ್ದಾವೆ. ಈ ಹಿಂದೆ ವಿಜ್ಞಾನಿಗಳು ಪ್ರಾಚೀನ ಮನುಷ್ಯರು ಶಾಂತ ಸ್ವಭಾವದ ತೋಳದ ಮರಿಗಳನ್ನ ಹಿಡಿದು ಸಾಕಿ ಅನೇಕ ತಲೆಮಾರುಗಳ ಆಯ್ಕೆಯ ಸಂತಾನೋತ್ಪತ್ತಿಯ ಮೂಲಕ ಅವುಗಳನ್ನು ನಾಯಿಗಳನ್ನಾಗಿ ಮಾಡಿದರು ಅಂತ ಭಾವಿಸಿದರು. ಆದರೆ ಇತ್ತೀಚಿನ ಗಣಿತದ ಮಾದರಿಗಳು, ಜೈವಿಕ ಅಧ್ಯಯನಗಳು ಮತ್ತು ಪ್ರಾಚೀನ DNA ಸಂಶೋಧನೆಗಳು ಬೇರೆ ಇನ್ನೊಂದು ಸಂಭವನೀಯತೆಯನ್ನು ಸೂಚಿಸ್ತಾ ಇದ್ದಾವೆ. ಸುಮಾರು 15,000ದಿಂದ 20,000 ವರ್ಷಗಳ ಹಿಂದೆ ಮಾನವರು ಬೇಟೆಯಾಡಿ ಬದುಕ್ತಾ ಇದ್ದರು. ಅವರ ನೆಲೆಗಳ ಸುತ್ತ ಎಲುಬುಗಳು, ಮಾಂಸದ ತುಂಡುಗಳು ಮತ್ತು ಆಹಾರದ ಅವಶೇಷಗಳು, ಉಳಿಕೆಗಳು ಬಿದ್ದಿರ್ತಾ ಇದ್ವು. ಧೈರ್ಯಶಾಲಿ ಹಾಗೂ ಕಡಿಮೆ ಆಕ್ರಮಣಕಾರಿ ತೋಳಗಳು ಈ ಸುಲಭ ಆಹಾರಕ್ಕಾಗಿ ಮಾನವರ ಹತ್ತಿರ ಬರೋದಕ್ಕೆ ಪ್ರಾರಂಭ ಮಾಡಿದವು. ಮನುಷ್ಯರನ್ನ ಕಂಡ ತಕ್ಷಣ ದಾಳಿ ಮಾಡುವ ಅಥವಾ ಓಡಿ ಹೋಗುವ ತೋಳಗಳಿಗಿಂತ ಮನುಷ್ಯರ ಪಕ್ಕಕ್ಕೆ ಮನುಷ್ಯರನ್ನು ಸಹಿಸ್ತಕ್ಕಂಥ ತೋಳಗಳಿಗೆ ಹೆಚ್ಚು ಆಹಾರ ಸಿಗ್ತಾ ಇತ್ತು. ಹೀಗಾಗಿ ಅವು ಬದುಕಿ ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿತ್ತು. ಅನೇಕ ತಲೆಮಾರುಗಳ ನಂತರ ಈ ಸ್ವಭಾವ ಕ್ರಮೇಣ ಬಲವಾಗ್ತಾ ಹೋಗಿ ಮನುಷ್ಯರ ಜೊತೆಗೆ ಬದುಕೋದಕ್ಕೆ ಹೊಂದಿಕೊಂಡಂಥ ಹೊಸ ಪ್ರಾಣಿ ಸಮೂಹ ಉದಿಸಿತು. ಇದೇ ಮೊದಲಿನ ನಾಯಿಗಳಾಗಿರ್ಬೋದು ಅಂತ, ನಾಯಿಗಳಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿವೆ ಅಂತ ಸಂಶೋಧಕರು, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದನ್ನು ತಾನೇ ಸಾಗಿಸಿಕೊಳ್ಳೋದು ಸೆಲ್ಫ್ ಡೊಮೆಸ್ಟಿಕೇಶನ್ ಅನ್ನುವ ಕಲ್ಪನೆಯ ಮೂಲಕ ವಿವರಿಸಿದ್ದಾರೆ. ಅಂದರೆ ಮನುಷ್ಯರು ನೇರವಾಗಿ ಹಿಡಿದು ಬದಲಾಯಿಸ್ತಾ ಇದ್ರು ಕೂಡ ಮನುಷ್ಯರ ಹತ್ತಿರ ಬದುಕೋದ್ರಿಂದ ದೊರೆತಂಥ ಲಾಭಗಳ ಕಾರಣ ಕೆಲವು ತೋಳುಗಳು ಸ್ವಾಭಾವಿಕ ಆಯ್ಕೆಯ ಮೂಲಕ ನಿಧಾನವಾಗಿ ನಾಯಿಗಳಾದವು. ಕಾಲಕ್ರಮೇಣ ಮನುಷ್ಯರು ಮತ್ತು ಈ ಶಾಂತ ಸ್ವಭಾವದ ತೋಳಗಳ ನಡುವೆ ಒಂದು ಬಾಂಧವ್ಯ, ಒಂದು ನಂಟು ಬೆಳೀತು. ಇದು ಎರಡು ಕಡೆಯೂ ಲಾಭದಾಯಕ ಆಗಿತ್ತು. ಈ ತೋಳಗಳು ಬೇರೆ ಕಾಡು ಪ್ರಾಣಿಗಳು ಅಥವಾ ಶತ್ರುಗಳು ಬಂದಾಗ ಬೊಗಳಿ ಮನುಷ್ಯರನ್ನು ಎಚ್ಚರಗೊಳಿಸ್ತಾ ಇದ್ವು. ಜೊತೆಗೆ ಬೇಟೆಯಾಡಬೇಕಾದ್ರೆ ಸಹಾಯ ಮಾಡ್ತಾ ಇದ್ವು. ತೋಳಗಳಿಗೆ ಮನುಷ್ಯರಿಂದ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಆಹಾರ ಸಿಗ್ತಾ ಇತ್ತು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಇತ್ತೀಚಿನ ತಳಿ ಸಂಶೋಧನೆಗಳ ಪ್ರಕಾರ ತೋಳಗಳು ಪ್ರಪಂಚದ ಒಂದೇ ಜಾಗದಲ್ಲಿ ನಾಯಿಗಳಾಗಿ ಬದಲಾಗಲಿಲ್ಲ. ಯುರೇಷಿಯಾ ಖಂಡದ ಎರಡು ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಯುರೋಪ್ ಮತ್ತು ಪೂರ್ವ ಏಷ್ಯಾ ಎರಡು ಕಡೆ ಪ್ರತ್ಯೇಕವಾಗಿ ಮತ್ತು ಸ್ವತಂತ್ರವಾಗಿ ತೋಳುಗಳು ನಾಯಿಗಳಾಗಿ ಬದಲಾದವು. ನಂತರ ಮನುಷ್ಯರು ವಲಸೆ ಹೋದಾಗ ಈ ಎರಡೂ ತಳಿಗಳು ಮಿಶ್ರಣಗೊಂಡು ಇಂದಿನ ಆಧುನಿಕ ನಾಯಿಗಳು ಉಗಮವಾಗಿದ್ದಾವೆ. ಇದನ್ನು ಕಾಲಾನುಕ್ರಮಣದಲ್ಲಿ ಹೇಳೋದಾದರೆ ಆದಿಮಾನವರ ಬೇಟೆಯ ಉಳಿಕೆಗಳನ್ನು ತಿನ್ನೋದಕ್ಕೆ ಬೂದು ತೋಳಗಳು ಮನುಷ್ಯರ ವಾಸಸ್ಥಳದ ಹತ್ರ ಸುಳಿದಾಡೋದಕ್ಕೆ ಆರಂಭ ಮಾಡಿದ್ವು 30,000 ವರ್ಷಗಳ ಹಿಂದೆ. 15,000ದಿಂದ 23,000 ವರ್ಷಗಳ ಹಿಂದೆ ಇವು ಮೊದಲು ನಾಯಿಗಳಾಗಿ ಬದಲಾದವು. DNA ಸಂಶೋಧನೆಗಳ ಪ್ರಕಾರ ಈ ಅವಧಿಯಲ್ಲಿ ತೋಳಗಳಿಂದ ಸಂಪೂರ್ಣವಾಗಿ ಬೇರ್ಪಟ್ಟಂಥ ಪ್ರೋಟೋಡಾಗ್ಸ್ ಅಂದರೆ ಆರಂಭಿಕ ನಾಯಿಗಳು ಸೈಬೀರಿಯಾ ಮತ್ತು ಯುರೋಪ್ ಭಾಗಗಳಲ್ಲಿ ಕಾಣಿಸ್ಕೊಂಡವು. 10,000 ವರ್ಷಗಳ ಹಿಂದೆ ಮನುಷ್ಯ ಕೃಷಿ ಆರಂಭ ಮಾಡಿದಾಗ ನಾಯಿಗಳ ಜೀರ್ಣಾಂಗ ವ್ಯವಸ್ಥೆ ಕೂಡ ಬದಲಾಯಿತು. ಅವು ಕೇವಲ ಮಾಂಸನಲ್ಲದೆ ಮನುಷ್ಯರು ತಿಂತಕ್ಕಂಥ ಪಿಷ್ಟಯುಕ್ತವಾದಂಥ ಸಸ್ಯಾಹಾರವನ್ನು ಕೂಡ ಜೀರ್ಣಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡವು. ಕಳೆದ 200 ವರ್ಷಗಳಲ್ಲಿ ಅಂದರೆ ವಿಕ್ಟೋರಿಯನ್ ಕಾಲದ ಈಚೆಗೆ ಮನುಷ್ಯರು ತಮಗೆ ಬೇಕಾದ ಆಕಾರ, ಬಣ್ಣ ಮತ್ತು ಕೆಲಸಗಳಿಗೆ ತಕ್ಕಂತೆ ಬೇಟೆ ಮತ್ತು ಕಾವಲಿಗೆ ಮತ್ತು ಮುದ್ದಾಡೋದಕ್ಕೆ ನಾಯಿಗಳನ್ನು ಪ್ರತ್ಯೇಕವಾಗಿ ತಳಿಗಳಾಗಿ ವಿಂಗಡಿಸಿದರು ಮತ್ತು ಬೆಳೆಸಿದರು. ಇತ್ತೀಚಿನ ಗಣಿತದ ಮಾದರಿಗಳ ಪ್ರಕಾರ ಅಂದರೆ 2025 ಮತ್ತು 2026ರಲ್ಲಿ ಪ್ರಕಟಗೊಂಡ ಸಂಶೋಧನೆಗಳ ಪ್ರಕಾರ ತೋಳಗಳು ಕೇವಲ 8,000 ವರ್ಷಗಳ ಅವಧಿನಲ್ಲೇ ಮನುಷ್ಯರ ಒಡನಾಟದಿಂದಾಗಿ ತಮ್ಮ ಕಾಡು ಸ್ವಭಾವವನ್ನು ಕಳೆದುಕೊಂಡು ಸಂಪೂರ್ಣ ಸಾಕು ಪ್ರಾಣಿಗಳಾಗಿ ಬದಲಾದವು ಅಂತ ತಿಳಿದುಬರುತ್ತೆ. ಇವೇ ನಾಯಿಗಳು. ಈ ಅಧ್ಯಯನಗಳು ನಾಯಿಗಳಲ್ಲಿ ಮನುಷ್ಯರ ಮುಖಭಾವ, ದೃಷ್ಟಿ ಮತ್ತು ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ಸಾಮರ್ಥ್ಯ ಬೆಳೆಸ್ಕೊಂಡನ್ನು ತೋರಿಸಿದ್ದಾರೆ. ಬೀದಿ ನಾಯಿಗಳು ಸಹ ಮನುಷ್ಯರ ದೃಷ್ಟಿ, ಆಹಾರ ಕೊಡ್ತಕ್ಕಂಥ ವರ್ತನೆ ಮತ್ತು ಸ್ನೇಹಪೂರ್ಣ ಸಂಕೇತಗಳನ್ನು ಗಮನಿಸಿ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅಂತ ಗೊತ್ತಾಗುತ್ತೆ. ಇದು ಸಾವಿರಾರು ವರ್ಷಗಳ ಸಹಜೀವನದ ಫಲ ಆಗೈತೆ. ಇಂದು ಅನೇಕ ವಿಜ್ಞಾನಿಗಳು ಮನುಷ್ಯರು ನಾಯಿಗಳನ್ನ ಸಾಕಿದ್ರು, ಅವುಗಳನ್ನ ಪಳಗಿಸಿದ್ರು ಅನ್ನುವ ಸರಳ ಕಲ್ಪನೆಯ ಬದಲಿಗಾಗಿ ಮನುಷ್ಯರು ಮತ್ತು ತೋಳಗಳು ಪರಸ್ಪರ ಒಬ್ಬರನ್ನೊಬ್ಬರು ಬದಲಾಯಿಸಿಕೊಂಡು ಅನ್ನುವ ದೃಷ್ಟಿಕೋನವನ್ನು ಪರಿಗಣಿಸ್ತಾ ಇದ್ದಾರೆ. ತೋಳಗಳಿಗೆ ಆಹಾರ ಮತ್ತು ರಕ್ಷಣೆ ದೊರೆಯಿತು, ಮನುಷ್ಯರಿಗೆ ಬೇಟೆ, ಕಾವಲು ಮತ್ತು ಸಂಗಾತಿತನ ದೊರೆಯಿತು. ಈ ಸಹಜೀವನವೇ ಕ್ರಮೇಣ ನಾಯಿ ಮತ್ತು ಮನುಷ್ಯರ ಅಸಾಮಾನ್ಯ ಸ್ನೇಹಕ್ಕೆ ಕಾರಣವಾಯಿತು. ತೋಳ ನಾಯಿಯಾಗಿ ಬದಲಾಗಿ ಮನುಷ್ಯನ ನೆಚ್ಚಿನ
ಬಂಟ ನಂಟನಾಗಿ ಕಾಣಿಸ್ಕೊಳ್ತು. ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ಜೀವ ವಿಕಸನದಲ್ಲಿ ಮನುಷ್ಯ ಮತ್ತು ಇತರ ಪ್ರಾಣಿಗಳ ನಡುವಿನ ಸಂಬಂಧ ಹೇಗೆ ಮಾರ್ಪಡ್ತಾ ರೂಪಾಂತರ ಹೊಡ್ತಾ ಈಗಿನ ಸ್ಥಿತಿಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.